ಭಗಿನಿ ಶಬ್ದದ ಅರ್ಥವನ್ನ ಈಗ ನೋಡೋಣ. ಸಹೋದರಿ ಅಂತ ಇದಕ್ಕೆ ಅರ್ಥ ಅಂತ ನಾನು ತಿಳ್ಕೊಂಡಿದ್ದೆ. ಸಹೋದರಿ ಅಂತ ಮಾತ್ರ ಅರ್ಥ ಅಲ್ಲ, ಅದಕ್ಕೆ ಮತ್ತು ಕೆಲವು ಅರ್ಥಗಳಿವೆ. ಯಾವುದೇ ಒಬ್ಬ ಸ್ತ್ರೀ ಅಥವಾ ನಮಗೆ ಸಹೋದರಿ, ಅಕ್ಕ, ತಂಗಿ ಆಗಬಲ್ಲಂತ ಯಾವುದೇ ಸ್ತ್ರೀ ಅಂತಲೂ ಅದಕ್ಕೆ ಅರ್ಥ ಆಗಬಹುದು. ಭಗ ಅನ್ನೋ ಶಬ್ದಕ್ಕೆ ಪ್ರಯತ್ನ ಅಂತ ಅರ್ಥ ಇದೆ. ಅವರವರ ಪಾಲು ಹೀಗೆಲ್ಲ ಅರ್ಥನೂ ಆಗ್ತದೆ. ತಂದೆ ತಾನು ಮಾಡಿದ ಆಸ್ತಿಯನ್ನ ಮಕ್ಕಳಿಗೆ ಹಂಚುವಾಗ ಒಂದು ಭಾಗವನ್ನ ಹೆಣ್ಮಗುವಿಗೂ ಕೂಡ ಹಂಚಬೇಕಾಗ್ತದೆ. ಪ್ರಾಚೀನ ಸಂಸ್ಕೃತಿಯಲ್ಲೂ ಅದು ಇತ್ತು ಅಂತ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಇನ್ನು ಬೇರೆ ಮೂಲಗಳು ಅದಕ್ಕಿವೆ. ಹಾಗಾಗಿ ಭಗ ಅಂದ್ರೆ ಯತ್ನ ಅಥವಾ ಅಂಶ. ಪಿತ್ರಾದೀನಾಂ ದ್ರವ್ಯಾದಾನೆ ಅಸ್ತಿ ಸ್ಯಾಹ ಇತಿ ಭಗಿನಿ. ಎನಿ ಫಾರ್ಚುನೇಟ್ ವುಮ್ಯಾನ್ ಅಂತಲೂ ಆಪ್ಟೆ ಡಿಕ್ಷನರಿಯಲ್ಲಿ ಬರೀತಾರೆ. ಅದೃಷ್ಟಶಾಲಿನಿಯಾದಂತಹ, ಪ್ರಯತ್ನಶೀಲಳಾದಂತಹ ಸ್ತ್ರೀ ಅಂತ ಅದಕ್ಕೆ ಅರ್ಥ. ಮನುಸ್ಮೃತಿಯ ಒಂದು ಶ್ಲೋಕ ವಾಚಸ್ಪತ್ಯ ಕೋಶದಲ್ಲಿ ಕಂಡು ಬರ್ತದೆ. ಪರಪತ್ನೀಚಯ ಸ್ತ್ರೀ ಸ್ಯಾತ್ ಅಸಂಬಂಧಾಶ್ಚ ಯೋನಿತಃ ತಾಂ ಬ್ರೂಯಾತ್ ಭವತೀತ್ಯೇವಂ ಸುಭಗೆ ಭಗಿನೀತಿ ಚ. ನಮಗೆ ರಕ್ತ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಒಬ್ಬಳು ಸ್ತ್ರೀಯನ್ನ, ಪರಸ್ತ್ರೀಯನ್ನ ಭವತಿ ಎಂಬುದಾಗಿ, ಹಾಗೆ ಸುಭಗೆ ಎಂಬುದಾಗಿ, ಭಗಿನಿ ಎಂಬುದಾಗಿ ಹೇಳಬಹುದು. ಇಲ್ಲಿ ನಾವು ಗಮನಿಸಬೇಕಾದ್ದು ಭಗಿನಿ, ಭವತಿ ಇವೆಲ್ಲ ಈಕಾರ ಅಂತ, ದೀರ್ಘ ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು. ಅವುಗಳನ್ನು ಸಂಬೋಧನೆಯಲ್ಲಿ ನಾವು ಉಪಯೋಗ ಮಾಡುವಾಗ ಭವತಿ ಎಂಬುದಾಗಿ ಹ್ರಸ್ವ ಉಪಯೋಗ ಮಾಡಬೇಕು, ಭಗಿನಿ ಎಂಬುದಾಗಿ ಹ್ರಸ್ವ ಉಪಯೋಗ ಮಾಡಬೇಕು. ಹಾಗೆ ಸುಭಗ ಅನ್ನೋದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಅದನ್ನ ಸಂಬೋಧನೆಯಲ್ಲಿ ಸುಭಗೆ ಅಂತ ಯೂಸ್ ಮಾಡಬೇಕು. ಶಬ್ದಾರ್ಥ ಕೌಸ್ತುಭಕ್ಕೆ ಅನುಗುಣವಾಗಿ ಭಗ ಅಂದ್ರೆ ಇಚ್ಛಾ, ಯತ್ನೋವಾ ಅಸ್ತ್ಯಸ್ಯಾಹ, ಪ್ರಬಲವಾದ ಇಚ್ಛಾಶಕ್ತಿ ಉಳ್ಳವನು ಅಂತ ನಾವು ಸಾಂದರ್ಭಿಕವಾಗಿ ಅರ್ಥ ಮಾಡಬಹುದು. ಅಂಥ ಇಚ್ಛಾಶಕ್ತಿ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಯತ್ನ ಮಾಡುವ ಸ್ತ್ರೀ ಅಂತ ಅರ್ಥ. ಹೀಗೆ ಭಗಿನಿ ಎನ್ನುವ ಶಬ್ದ ಇಚ್ಛಾಶಕ್ತಿ ಉಳ್ಳವಳು, ಪ್ರಯತ್ನ ಮಾಡುವಂಥವಳು, ಅದೃಷ್ಟಶಾಲಿನಿಯಾದವಳು, ಈ ಎಲ್ಲ ಅರ್ಥಗಳನ್ನು ಕೂಡ ಹೇಳ್ತದೆ. ಹಾಗಾಗಿ ಖಂಡಿತವಾಗಿಯೂ ಇದನ್ನು ಸಂಬೋಧನದಲ್ಲಿ ನಾವು ಬಳಸಬಹುದು. ಆಧುನಿಕ ಸಂಸ್ಕೃತಿಯ ಮೇಡಮ್ ಅಥವಾ ಮ್ಯಾಮ್, ಹಾಗೆ ಆಂಟ್, ಆಂಟಿ ಇತ್ಯಾದಿ ಶಬ್ದಗಳ ಪರ್ಯಾಯವಾಗಿ ಯಾವುದೇ ಸ್ತ್ರೀಗೂ ಕೂಡ ಬಳಸಬಹುದಾದಂತಹ ಒಂದು ಶಬ್ದ ಇದು. ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿ ತಮ್ಮ ಶಿಕ್ಷಕಿಯರನ್ನ ಟೀಚರ್ ಅಂತಲೂ, ಮುಂದೆ ಕಾಲೇಜಿನ ಹಂತದಲ್ಲಿ ಮೇಡಮ್ ಅಂತಲೂ ಹೇಳೋದು ನಮ್ಗೆ ಗೊತ್ತಿದೆ. ಆದರೆ ಸಂಸ್ಕೃತದಲ್ಲಿ ಭಗಿನಿ ಎಂಬ ಒಂದೇ ಶಬ್ದದಿಂದಲೇ ಎಲ್ಲಾ ಹಂತದ ಶಿಕ್ಷಕಿಯರನ್ನು ಕೂಡ ಹೇಳಲಿಕ್ಕೆ ಒಂದು ಸೂಕ್ತವಾದ ಶಬ್ದ ಇದೆ. ಆಚಾರ್ಯ ಇತ್ಯಾದಿ ಶಬ್ದಗಳಿವೆ. ಉಪಾಧ್ಯಾಯ ಅನ್ನೋ ಶಬ್ದ ಇದೆ, ಗುರು ಅನ್ನೋ ಶಬ್ದ ಇದೆ. ಆದರೆ ಭಗಿನಿ ಅನ್ನೋ ಶಬ್ದ ಹೆಚ್ಚು ವ್ಯಾಪಕವಾಗಿ ಈಗಾಗಲೇ ಬಳಕೆಯಲ್ಲಿದೆ. ಸಂಸ್ಕೃತ ಭಾರತಿ ತಜ್ಞರು ಕೂಡ ಇದನ್ನು ಬಳಕೆಯಲ್ಲಿ ತಂದಿದ್ದಾರೆ. ಒಂದೇ ಶಬ್ದವನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿಸಿದ್ರೆ ಆ ಎಲ್ಲ ಹಿರಿಯರನ್ನು ಕೂಡ, ಗೌರವಾರ್ಹರಾದಂತಹ ಸ್ತ್ರೀಯರನ್ನು ಕೂಡ ನಾವು ಸಂಬೋಧಿಸಲಿಕ್ಕೆ ಉಪಯುಕ್ತ ಆಗಬಹುದಾದಂತಹ ಶಬ್ದ ಇದು. ಇದಕ್ಕೆ ಪುಲ್ಲಿಂಗದಲ್ಲಿ ಮಹಾಭಾಗ ಅನ್ನೋ ಶಬ್ದ ಕಂಡು ಬರ್ತದೆ ಅಂತ ನನ್ನ ಅಭಿಪ್ರಾಯ. ಅಲ್ಲಿ ಭಾಗ ಅಂತ ದೀರ್ಘ ಇದೆ, ಇಲ್ಲಿ ಭಗಿನಿ ಅಂತ ಭ ಅಂತ ಹ್ರಸ್ವ ಇದೆ. ವಸ್ತುತಃ ಭಗಿನಿಯನ್ನು ಕೂಡ ಭಾಗಿನಿ ಅಂತಲೂ ಹೇಳಬಹುದೇನೋ, ಹಾಗೆ ವ್ಯವಹಾರದಲ್ಲಿ ಕಂಡು ಬಂದಿಲ್ಲ. ನನ್ನೊಂದು ಆಲೋಚನೆ ಮಾತ್ರ ನಾನು ಹರಿಬಿಟ್ಟಿದ್ದೇನೆ. ಯಾಕೆಂದ್ರೆ ತಂದೆ ತಾಯಂದಿರಿಂದ ಬರಬೇಕಾದಂತಹ ಪಾಲನ್ನು ಸ್ವೀಕಾರ ಮಾಡುವವಳು ಅನ್ನೋ ಅರ್ಥದಲ್ಲಿ ಭಗಿನಿ ಅಂತ ಅವಳಿಗೆ ನಾವು ಹೇಳಿದ್ವಿ. ಭಗ ಅಂದ್ರೆ ಪ್ರಯತ್ನ ಮತ್ತೆ ಅಂಶ ಅಂತ, ಭಾಗ ಅಂದ್ರೂ ಅಂಶವೇ. ಹಾಗಾಗಿ ಭಗ ಅಂದ್ರು ಭಾಗ ಅಂದ್ರು ಎರಡೂ ಅಂಶ ಅನ್ನೋ ಅರ್ಥವನ್ನು ಹೇಳ್ತವೆ ಅಂತ ನಮಗೆ ಈಗ ಸಿದ್ಧವಾಗಿದೆ. ಅದರಿಂದ ಭಾಗಿನಿ ಅಂತಲೂ ಹೇಳಬಹುದೇನೋ, ವ್ಯವಹಾರದಲ್ಲಿ ಇಲ್ಲ. ಪುರುಷರನ್ನು ಮಾತ್ರ ಮಹಾಭಾಗ
ಅಂತಾನೆ ಹೀಗೆ ಹೇಳುವುದು ಕಂಡಿದೆ. ಸಂಸ್ಕೃತದ ಪ್ರಾಚೀನ ಪ್ರಯೋಗಗಳಲ್ಲೇ ಆ ಶಬ್ದ ಇದೆ. ಹಾಗೆ ನೋಡಿದ್ರೆ ಮಹೋದಯ ಅನ್ನೋ ಶಬ್ದವೇ ಕಾಣಿಸೋದಿಲ್ಲ. ಆದ್ದರಿಂದ ಪುರುಷರನ್ನ ಮಹಾಭಾಗ ಅಂತಲೂ ಸ್ತ್ರೀಯರನ್ನ ಭಗಿನಿ ಅಂತಲೂ ಹೇಳಬಹುದು. ವ್ಯವಹಾರದಲ್ಲಿ ಹೆಚ್ಚು ಹೆಚ್ಚು ಬಳಕೆಗೆ ತರಬಹುದಾದಂತಹ ಒಂದು ಶಬ್ದ ಇದು.